ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ಮನೋರೋಗ ತಜ್ಞರಾಗಿರುವಂತಹ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ಸೌಜನ್ಯ ವಸಿಷ್ಠ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಬಹಳ ವಿಚಿತ್ರವಾದಂತಹ ಸನ್ನಿವೇಶವನ್ನ ನೋಡ್ತಾ ಇದೀವಿ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಕೋರ್ಟ್ ಹಾಲ್ ಜೊತೆಯಾಗಿ ಬಂದಿದ್ದಾರೆ ಚಂದನ್ ಶೆಟ್ಟಿ ಅವರೇ. ಅಷ್ಟು ಜಾಗೃತಿ ಮಾಡಿ ನಿವೇದಿತಾ ಗೌಡ ಅವರನ್ನ ಕರ್ಕೊಂಡು ಹೋಗ್ತಾರೆ. ಕೋರ್ಟ್ ಹಾಲ್ ನಲ್ಲೂ ಅಕ್ಕಪಕ್ಕ ಪರಸ್ಪರ ನಗ್ನಗ್ತಾ ಮಾತನಾಡ್ತಾ ಇದ್ರಂತೆ. ಆದ್ರೂ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಕರಿಯರ್ ಮುಖ್ಯ ಅನ್ನುವಂಥ ಕಾರಣವನ್ನ ಕೊಟ್ಟಿದ್ದಾರಂತೆ. ಏನಿದು ಈ ರೀತಿ ಅಂತ ಹೇಳಿ ಎಲ್ರಿಗೂ ಒಂದ್ ರೀತಿಯಾದಂತಹ ಶಾಕಿಂಗ್ ಡೆವಲಪ್ಮೆಂಟ್ ಇದು. ಹೌದು, ಈಗ ಏನಾಗಿದೆ ಮೇಡಮ್, ಮುಂಚೆ ಆದ್ರೆ ಏನಾಗ್ತಾ ಇತ್ತು, ತುಂಬಾ ಅತಿ ಚಿಕ್ಕ ಪ್ರಾಯದಲ್ಲೇ ಮದ್ವೆ ಆಗ್ತಾ ಇದ್ರು. ಎಕ್ಸಾಂಪಲ್, ಒಂದು ಹುಡುಗನಿಗೆ 21 ಇರ್ಬೋದು, ಹುಡುಗಿಗೆ 18 ಇರ್ಬೋದು, ಅಥವಾ ಸಂಬಂಧಿಕರಲ್ಲೇ ಮದ್ವೆ ಮಾಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಸಣ್ಣ ವಯಸ್ಸಿಂದ ಅವ್ರಿಗೊಂದು ಫ್ಯಾಂಟಸಿ ಇರ್ತಿತ್ತು, ಓ ಈತನೇ ನನ್ ಗಂಡ, ಈಕೆನೇ ನನ್ ಗಂಡ ಅಂತ. ಈಗ ಮದ್ವೆ ಪ್ರಾಯ ಕೂಡ ಚೇಂಜ್ ಆಗಿದೆ. ಒಂದು ಕಾಂಕ್ರೀಟ್ ಪರ್ಸನಾಲಿಟಿ, ಈಗ ಸಪೋಸ್ ನಾನು ಮದ್ವೆ ಆಗ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ 28 ವಯಸ್ಸು, ಅದು ಹುಡುಗನ ಇನ್ನೊಂದು ವಯಸ್ಸು, ಎರಡು ಕಾಂಕ್ರೀಟ್ ಪರ್ಸನಾಲಿಟಿ ಒಟ್ಟಿಗೆ ಸೇರಿದಾಗ ಬೆರೆಯೋಕೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಬೆಳೆದು ಬಂದಿರ್ತಕ್ಕಂತಹ ವಾತಾವರಣ ಬೇರೆ, ಆತ ಬೆಳೆದು ಬಂದಿರ್ತಕ್ಕಂತಹ ವಾತಾವರಣ ಬೇರೆ. ಆಸ್ ವಿ ಆರ್ ಪ್ರೋಗ್ರೆಸಿಂಗ್ ಇನ್ 21st ಸೆಂಚುರಿ ಏನಾಗ್ತಿದೆ ಅಂತ ಹೇಳಿದ್ರೆ, ಮೊದಲಾದ್ರೆ ಅಬ್ಯೂಸ್ ಅನ್ನ ತಗೋತಾ ಇದ್ರು, ಅಥವಾ ಜಗಳ ಆಗಿರ್ಲಿ, ಕದ್ನ ಆಗಿರ್ಲಿ, ಅವಮಾನ ಆಗಿರ್ಲಿ, ಎಲ್ಲವನ್ನೂ ಒಂದು ಸಮಾಜಕ್ಕೋಸ್ಕರ ಆಗಿರ್ಬೋದು, ಮಕ್ಕಳಿಗೋಸ್ಕರ ಇರ್ಬೋದು, ಎಷ್ಟೊಂದು ಹೆಣ್ಮಕ್ಳು ದೌರ್ಜನ್ಯವನ್ನು ತಗೋತಾ ಬರ್ತಾ ಇದ್ದಾರೆ. ಈಗಲೂ ನಾವು ನೋಡ್ತಾ ಇದ್ವಿ ಪ್ರತಿ ಮನೆಯಲ್ಲೂ ಡೊಮೆಸ್ಟಿಕ್ ವೈಲೆನ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು. ಆದ್ರೆ ಈಗ ಎಲ್ಲವೂ ಪ್ರೋಗ್ರೆಸ್ ಆಗ್ತಾ ಇದೆ. ಒಂದು ಫೈನಾನ್ಷಿಯಲ್ ಫ್ರೀಡಮ್ ಬಂದಿರಬಹುದು, ಅಥವಾ ಚಾಯ್ಸಸ್ ಬೇರೆ ಆಗಿರ್ಬೋದು. ಆದ್ರೆ ಜನಗಳ ಮನಸ್ಥಿತಿನೂ ಬದಲಾಗ್ತಾ ಹೋಗ್ತಿದೆ. ಬದಲಾಗದ್ರೆ ಏನಂತ ಹೇಳಿದ್ರೆ, ಸಮಾಜ ಹೇಗ್ ನೋಡುದು ಅಂತ ಹೇಳಿದ್ರೆ, ಒಬ್ರು ಡಿವೋರ್ಸ್ ತಗೋತಿದ್ದಾರೆ ಅಂತ ಹೇಳಿದ್ರೆ, ಓ ಅವರಿಗೆ ಇನ್ಕೆಪಬಲ್, ಅವ್ರ ಒಂದು ಮದುವೆಯಲ್ಲೇ ಇರೋ ಯೋಗ್ಯತೆ ಇಲ್ಲ, ಒಂದು ಸಂಸಾರ ಮಾಡೋ ಯೋಗ್ಯತೆ ಇಲ್ಲ, ಅಥವಾ ಅವ್ರ ಕ್ಯಾರೆಕ್ಟರ್ ಸರಿಗಿಲ್ದೇ ಇರ್ಬೋದು, ಅಥವಾ ಆತನ ಕ್ಯಾರೆಕ್ಟರ್ ಸರಿಗಿಲ್ದೇ ಇರ್ಬೋದು, ಅಥವಾ ಆತ ದುಡಿತೇ ಇರ್ಬೋದು, ಅಥವಾ ಆತ ಜವಾಬ್ದಾರಿ ತಗೊಳ್ದೇ ಇರ್ಬೋದು, ಅಥವಾ ಅವಳಿಗೇನೋ ಒಂದು ಸಂಬಂಧ ಆಯ್ತು, ಆತನಿಗೇನೋ ಒಂದು ಸಂಬಂಧ ಆಯ್ತು ಅಂತ ಹೇಳಿ ಸಮಾಜ ಒಂದು ಎಷ್ಟೊಂದು ಕಥೆಗಳನ್ನ ಕಟ್ತಾ ಇದ್ರು. ಆದ್ರೆ ಇವತ್ತು ಜನ ಅವರ ಪೀಸ್ ಆಫ್ ಮೈಂಡ್ ಅನ್ನು ಚೂಸ್ ಮಾಡ್ತಾ ಇದ್ದಾರೆ. ಅಥವಾ ಒಂದು ಕಡೆ ಎಲ್ಲಿ ಈಗ ಇದ್ದು ಒಟ್ಟಿಗೆ ಇದ್ದು ಮಿಸರಬಲ್ ಆಗಿ ಗಲಾಟೆ ಮಾಡ್ಕೊಂಡು ಜಗಳ ಮಾಡೋದಕ್ಕಿಂತ ಒಂದು ಮದುವೆಯಲ್ಲಿ ಒಂದು ಪಾಸ್ ತಗೊಳ್ಳೋದಾಗಿರ್ಬೋದು, ಅಥವಾ ಒಂದು ನ್ಯೂ ಬಿಗಿನಿಂಗ್ ಅನ್ನ ಶುರು ಮಾಡೋದಕ್ಕೆ ಎಂಬ್ರೇಸ್ ಮಾಡೋದಾಗಿರ್ಬೋದು, ಇದು ಸಮಾಜ ಈ ಕಡೆ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ವೆಸ್ಟರ್ನ್ ಕಲ್ಚರ್ ಏನಾಗ್ತಿದೆ ಅಂತ ಹೇಳಿದ್ರೆ, ಮದ್ವೆ ಅನ್ನೋ ಬುನಾದಿ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಹೋಗ್ತಿದೆ, ನಾವು ಅದನ್ನ ಬಿಡ್ತಾ ಹೋಗ್ತಾ ಇದೀವಿ. ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಸೈಕಾಲಜಿಕಲಿ ಹೇಳ್ಬೇಕು ಅಂದ್ರೆ. ಅದೇ ನೀವು ಹೇಳ್ದ ಹಂಗೆ ಹೊಸ ರೀತಿಯಾದಂತಹ ಒಂದು ಕಲ್ಚರ್ ಅಂತ ಅನ್ಸುತ್ತೆ. ಯಾಕಂದ್ರೆ ಯೂಶುವಲ್ ಆಗಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾರೆ ಅಂತಂದ್ರೆ ಏನೋ ದೊಡ್ಡ ಗಲಾಟೆ ಆಗಿದೆ, ಮತ್ ಪರಸ್ಪರ ಮುಖ ಕೂಡ ನೋಡೋದಕ್ಕೆ ಇಷ್ಟಪಡೋದಿಲ್ಲ, ಪರಸ್ಪರ ಮಾತನಾಡೋದಕ್ಕೂ ಕೂಡ ಇಷ್ಟಪಡೋದಿಲ್ಲ ಕೆಲ ಸಮಯ. ಬಟ್ ಇಲ್ಲಿ ಕೋರ್ಟಿಗೆ ಬಂದಿರೋದೇ ಜೊತೆಯಾಗಿ ಅದು ಕೂಡ ಕೈ ಹಿಡ್ಕೊಂಡು ಬಂದಿದ್ದಾರೆ. ಕೋರ್ಟ್ ಹಾಲ್ನಲ್ಲೂ ಅಷ್ಟು ಖುಷಿಯಿಂದ ಮಾತನಾಡ್ತಿದ್ದಾರೆ. ಹೀಗಿರುವಾಗ ಡಿವೋರ್ಸ್ಗೆ ಅಪ್ಲೈ ಮಾಡುವಂಥ ಅವಶ್ಯಕತೆ ಇತ್ತಾ ಅನ್ನುವಂಥ ಪ್ರಶ್ನೆ ವಿಜುವಲ್ ನೋಡುವಂಥ ಜನರಲ್ಲಿ ಅಥವಾ ಅವರ ಅಭಿಮಾನಿಗಳಲ್ಲಿ ಮೂಡೋದು ಸಹಜ ಅಲ್ವಾ ಡಾಕ್ಟರ್? ಮೇಡಮ್, ಒಂದು ನಿಜ ಹೇಳ, ಒಂದು ಗಂಡ ಹೆಂಡತಿ ಡೈವೋರ್ಸ್ ತಗೋತಿದ್ದಾರೆ ಅಂತ ಹೇಳಿದ್ರೆ, ನಿನ್ನ ಹತ್ರ ಒಂದ್ ಕತೆ ಇರುತ್ತೆ, ನನ್ನ ಹತ್ರ ಒಂದ್ ಕತೆ ಇರುತ್ತೆ. ಅದ್ರ ನಿಜವಾದ ಅಸಲಿ ನಿಜ ಏನಿರುತ್ತೆ ಆ ಗಂಡ ಹೆಂಡತಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ? ಯಾಕಂತ ಹೇಳಿದ್ರೆ, ಒಂದು ಮಿಸರಬಲ್ ಮ್ಯಾರೇಜ್ ಇಂದ ಇದ್ದು, ಯಾವುದೋ ಒಂದು ಸಮಾಜಕ್ಕೆ ಭಯಕ್ಕೋಸ್ಕರ ಇದ್ದು, ತನ್ನ ತುಳ್ಕೊಂಡು, ತನ್ನ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ತೋರಿಸ್ಕೊಂಡು, ಇದೆಲ್ಲದಕ್ಕಿಂತ ತನ್ನಗೋಸ್ಕರ ತಾನು ಬದುಕೋದು ಇಂಪಾರ್ಟೆಂಟ್ ಅಲ್ವಾ? ಯಾಕಂತ ಹೇಳಿದ್ರೆ ನೋಡಿ, ಸಮಾಜವಾಗಿ ನಾವು ಜಡ್ಜ್ ಮಾಡಕ್ಕೆ ನಮಗ್ ಸುಲಭ, ಆದ್ರೆ ಅವರಲ್ಲಿ ಅವರಿಬ್ಬರ ಮಧ್ಯೆ ಏನ್ ನಡೀತಾ ಇರುತ್ತೆ ಅವರಿಗೆ ಆ ನಿಜ ಗೊತ್ತಿರುತ್ತೆ ಅಲ್ವಾ? ಸೊ ಹಾಗಾಗಿ ನಾವು ಈ ವಿಷಯದಿಂದ ದೂರ ಹಿಡಿದ ಪರ್ಸನಲ್ ಲೈಫ್ ಅನ್ನ ಅವರಿಗೆ ಬಿಡ್ಬೇಕು ಅನ್ಸುತ್ತೆ. ನಿಜ ನಿಜ ನಿಜ. ರೈಟ್ ಡಾಕ್ಟರ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಡಾಕ್ಟರ್ ಸೌಜನ್ಯ ವಸಿಷ್ಠ ಅವರ ಅಭಿಪ್ರಾಯ. ಪರಸ್ಪರ ಡಿವೋರ್ಸ್ಗೆ ಮುಂದಾಗಿದ್ದಾರೆ ಅಂತಂದ್ರೆ ಅವರಿಗೆ ಅವರದ್ದೇ ಆದಂತಹ ಕಾರಣಗಳು ಇರಬಹುದು. ಜೊತೆಯಾಗಿಯೇ ಇದ್ದಾರೆ, ಜೊತೆಯಾಗಿಯೇ ಬಂದಿದ್ದಾರೆ, ಜೊತೆಯಾಗಿ ಖುಷಿಯಾಗಿದ್ದಾರೆ. ಹಾಗಿದ್ದ ಮಾತ್ರಕ್ಕೆ ಡಿವೋರ್ಸ್ ಯಾಕೆ ಪಡೆದ್ರು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಅವರಿಬ್ಬರೇ ನೀಡಬೇಕು. ಅಂಥ ಈ ಕರಿಯರ್ ಫೋಕಸ್ ಮಾಡೋದಕ್ಕೆ ಈ ನಿರ್ಧಾರ ಅಂತಂದ್ರೂ ಕೂಡ, ಹಾಗಾದ್ರೆ ಜೊತೆಗಿದ್ದು ಕರಿಯರ್ನ ಫೋಕಸ್ ಮಾಡೋದಕ್ಕೆ ಅಸಾಧ್ಯ ಆಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ಬಿಡುತ್ತೆ. ಈ ಎಲ್ಲ ಪ್ರಶ್ನೆಗೂ ಕೂಡ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಅವರೇ ಮುಂದಿನ ದಿನಗಳಲ್ಲಿ ಉತ್ತರವನ್ನ ಕೊಡಬೇಕು. ಸದ್ಯ ಇಬ್ರು ಕೂಡ ಫ್ಯಾಮಿಲಿ ಕೋರ್ಟ್ನಲ್ಲಿದ್ದಾರೆ. ಫ್ಯಾಮಿಲಿ ಕೋರ್ಟ್ನಲ್ಲಿ ಇಬ್ಬರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ನ್ಯಾಯಾಧೀಶರು. ಆ ಸಂದರ್ಭದಲ್ಲಿ ಯಾಕೆ ಡಿವೋರ್ಸ್ ಅನ್ನ ಪಡ್ಕೊಳ್ತಾ ಇದ್ದೀರಿ ನೀವು ಅನ್ನುವಂತಹ ಕ್ವೆಶ್ಚನ್ ಅನ್ನ ಮಾಡಿದಂತಹ ಟೈಮ್ನಲ್ಲಿ, ಇಲ್ಲ ನಮಗೆ ನಮ್ಮ ಕರಿಯರ್ ಬಗ್ಗೆ ನಾವು ಫೋಕಸ್ ಮಾಡಬೇಕು, ಆ ಕಾರಣಕ್ಕಾಗಿ ಕರಿಯರ್ ವಿಚಾರವಾಗಿ ಕರಿಯರ್ ಬಗ್ಗೆ ನಮ್ಮದೇ ಆದಂತಹ ಕನಸುಗಳಿದ್ದಾವೆ ನಮಗೆ, ಆ ನಂತರ ಸ್ವಲ್ಪ ಕೆಲ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಇದ್ದಾವೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.